ಸೇತುವೆ ಮೇಲೆ ಅಪಘಾತ ಆಗ್ಬಿಟ್ಟಿದೆ. ಹೀಗಾಗಿ ಅತಿಯಾದಂತ ಟ್ರಾಫಿಕ್ ಜಾಮ್ ಉಂಟಾಗಿದೆ. ವಾಹನ ಸವಾರರು ಹೈರಾಣಾಗ್ಬಿಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಅನಗವಾಡಿ ಸೇತುವೆ ಬಳಿ ಘಟನೆ ನಡೆದಿರೋದು. ಅಪಘಾತ ಆಗಿರೋದ್ರಿಂದ ಅಲ್ಲಿ ವಾಹನಗಳ ತೆರವು ಅಥವಾ ಇನ್ವೆಸ್ಟಿಗೇಷನ್ ಇದೆಲ್ಲದಕ್ಕೂ ಕೂಡ ಸಮಯ ಬೇಕು. ಹೀಗಾಗಿ ಟ್ರಾಫಿಕ್ ಜಾಮ್ ಅಲ್ಲಿ ಹೆಚ್ಚಾಗ್ಬಿಟ್ಟಿದೆ. ಹುಬ್ಬಳ್ಳಿ ಸೊಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕವೇ ಕಡಿತ ಆಗ್ಬಿಟ್ಟಿದೆ. ಹೀಗಾಗಿ ಟ್ರಾಫಿಕ್ ಜಾಮ್ ಹೆಚ್ಚಾಗ್ತಾ ಇರೋದು. 5-6 ಕಿಲೋಮೀಟರ್ ದೂರದವರೆಗೂ ಕೂಡ ನೋಡಿ ವಾಹನಗಳು ಸಾಲುಗಟ್ಟಿ ನಿಂತಿರೋದು. ಟ್ರಾಫಿಕ್ನಿಂದ ಪ್ರಯಾಣಿಕರು ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಅಲ್ಲಿ ಬೇರೆ ಮಾರ್ಗ ಕೂಡ ಇಲ್ಲ ಹೋಗಬೇಕು ಅಂತಂದ್ರೆ. ಹಾಗಾಗಿ ಸಾಲುಗಟ್ಟಿ ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಿದ್ದಾವೆ. ನೀವು ಗಮನಿಸಬಹುದು. ಅಪಘಾತ ಆಗಿರೋದ್ರಿಂದ ಅಲ್ಲಿ ಒಂದಷ್ಟು ಸಮಯ ಬೇಕು. ಎಲ್ಲವೂ ಕೂಡ ಒಂದು ಕ್ರೈಮ್ ಸೀನ್, ಅದನ್ನೆಲ್ಲ ಇನ್ವೆಸ್ಟಿಗೇಟ್ ಮಾಡಬೇಕು. ಯಾರು ಎಲ್ಲಿ ಅವರು ಕಂಡುಹಿಡಿಬೇಕು ಅಪಘಾತ ಆಗಿದೆ ಅಂತ. ಹಾಗಾಗಿ ಆ ಅಪಘಾತ ಆಗಿರೋದ್ರಿಂದ ಸಾಲುಗಟ್ಟಿ ನಿಂತಿರೋದು ವೆಹಿಕಲ್ಸ್ಗಳು. ಈ ಟ್ರಾಫಿಕ್ ಜಾಮ್ನಿಂದಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಯಾವಾಗ ಟ್ರಾಫಿಕ್ ಕ್ಲಿಯರ್ ಆಗುತ್ತೆ ಅಂತ. ಹುಬ್ಬಳ್ಳಿ ಸೊಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿಯ ಸಂಪರ್ಕವು ಕಡಿತ ಆಗಿದೆ. ಟ್ರಾಫಿಕ್ ಜಾಮ್ನಿಂದಾಗಿ ಹೈರಾಣಾಗ್ಬಿಟ್ಟಿದ್ದಾರೆ. ಅನಗವಾಡಿ ಸೇತುವೆ ಬಳಿ ಆಗಿರುವಂಥ ಅಪಘಾತದಿಂದ ಈ ರೀತಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಬಾಗಲಕೋಟೆಯ ಹುಬ್ಬಳ್ಳಿ ಸೊಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕ ಕಡಿತ ಆಗಿದೆ. ಕಾರಣ ಅಲ್ಲಿ ಒಂದು ಅಪಘಾತ ಆಗಿದೆ ಅನಗವಾಡಿ ಸೇತುವೆ ಬಳಿ. ಆ ಅಪಘಾತ ಆಗಿರೋದ್ರಿಂದ ಅದೆಲ್ಲದನ್ನೂ ಕೂಡ ಕ್ಲಿಯರ್ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಸಮಯ ಹಿಡಿಯುತ್ತೆ. ಹಾಗಾಗಿ ಇಲ್ಲಿ ಬರುವಂಥ ವಾಹನ ಸವಾರರಿಗೆ ಮುಂದೆ ಹೋಗೋದಕ್ಕಾಗ್ತಾ ಇಲ್ಲ. ಟ್ರಾಫಿಕ್ ಜಾಮ್ ಉಂಟಾಗ್ಬಿಟ್ಟಿದೆ. ಈ ಟ್ರಾಫಿಕ್ ಜಾಮ್ ಯಾವಾಗ ಕ್ಲಿಯರ್ ಆಗುತ್ತೆ ಅಂತ ವಾಹನ ಸವಾರರು ಹೈರಾಣಾಗ್ಬಿಟ್ಟಿದ್ದಾರೆ. ನೋಡಿ, ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಿರೋದನ್ನು ನೀವು ಗಮನಿಸಬಹುದು. ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಈ ರೀತಿಯಾಗಿ ಟ್ರಾಫಿಕ್ ಜಾಮ್ ಕಂಡು ಬರ್ತಾ ಇತ್ತು. ಯಾವಾಗಲೂ ಟ್ರಾಫಿಕ್ ಜಾಮ್ ಇರುತ್ತೆ. ಬಟ್ ಅಲ್ಲಿ ಬಾಗಲಕೋಟೆಯಲ್ಲಿ ಒಂದು ಅಪಘಾತ ಆಗಿರೋದ್ರಿಂದ ಅಲ್ಲಿ ಅಧಿಕಾರಿಗಳು ಪೊಲೀಸರೆಲ್ಲ ಇರ್ತಾರೆ. ಹಾಗಾಗಿ ಸ್ವಲ್ಪ ಸಮಯ ತೆಗೆದುಕೊಳ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗುರು ಹಿರೇಮಠ್. ಗುರು, ಈಗಾಗಲೇ ಬಾಗಲಕೋಟೆ ಜಿಲ್ಲೆಯ ಈ ಅನಗವಾಡಿ ಸೇತುವೆ ಬಳಿ ಅಪಘಾತ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಏನು ಅಪಘಾತ ಆಗಿದೆ, ಜೊತೆಗೆ ಇಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ, ಜನರು ಹೈರಾಣಾಗ್ಬಿಟ್ಟಿದ್ದಾರೆ. ಎಷ್ಟೊತ್ತಿಗೆ ಕ್ಲಿಯರ್ ಆಗುತ್ತೆ, ಏನು ಕತೆ ಗೊತ್ತಾಯ್ತಾ? ಸೌಖ್ಯ, ಕಳೆದ 2-3 ದಿನಗಳಿಂದ ನಿತ್ಯ ಸುರಿಯುತ್ತಿರುವ ಮಳೆಯಿಂದಾಗಿ ಸಾಕಷ್ಟು ಜನರು ಒಂದ್ ಕಡೆ ಹೈರಾಣಾಗಿರುವಂತದ್ದು. ಮುಖ್ಯವಾಗಿ ಸೊಲ್ಲಾಪುರ ಮತ್ತು ಬಾಗಲಕೋಟೆ ರಾಷ್ಟ್ರೀಯ ಹೆದ್ದಾರಿ, ಹುಬ್ಬಳ್ಳಿ ಮತ್ತು ಸೊಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಏನು ಅನಗವಾಡಿ ಬ್ಯಾರೇಜ್ ಇದೆ, ಆ ಬ್ಯಾರೇಜ್ ನಲ್ಲಿ ಲಾರಿ ಮತ್ತು ಬೈಕ್ ನಡುವೆ ಡಿಕ್ಕಿ ಆಗಿರೋದ್ರಿಂದಾಗಿ ಒಬ್ಬ ವ್ಯಕ್ತಿ ಕೂಡ ಸಾವನ್ನಪ್ಪಿರುವಂತದ್ದು. ಹೀಗಾಗಿ ಒಂದ್ ಕಡೆ ಸಾಕಷ್ಟು ರೀತಿಯಲ್ಲಿ ನಿತ್ಯ ಸಾವಿರಾರು ವಾಹನಗಳು ಓಡಾಡ್ತವೆ. ಅದರಲ್ಲಿ ಮುಖ್ಯವಾಗಿ ಮಳೆ ಇರೋದ್ರಿಂದಾಗಿ ಆ ಲಾರಿ ಮತ್ತು ಬೈಕ್ ನಡುವೆ ಡಿಕ್ಕಿ ಆಗಿರೋದ್ರಿಂದ ಸಾಕಷ್ಟು ಒಂದ್ ಕಡೆ ಹೈರಾಣಾಗಿರುವಂತದ್ದು. ಇನ್ನೊಂದು ಲಾರಿ ಹಿಂಬದಿಯಿಂದ ಮತ್ತೊಂದು ಲಾರಿ ಸರಣಿ ಅಪಘಾತ ಆಗಿರೋದ್ರಿಂದಾಗಿ ಒಂದಿಷ್ಟು ಕಾರಣಾಂತರಗಳಿಂದ ಲಾರಿಯನ್ನ ತೆಗಿಲಿಕ್ಕೆ ಸಾಕಷ್ಟು ಹರಸಾಹಸವನ್ನ ಪಡಬೇಕಾಯ್ತು. ಅಲ್ಲಿ ಇರ್ತಕ್ಕಂಥ ಪೊಲೀಸರು ಮತ್ತು ಅಲ್ಲಿ ಜನರು ಆ ಕ್ರೇನ್ ಮೂಲಕ ಎತ್ತಿ ಅದನ್ನ ಸರಿ ಮಾಡ್ಲಿಕ್ಕೆ 1 ಅವರ್ ಟೈಮ್ ಇರೋದ್ರಿಂದಾಗಿ ಸಾಕಷ್ಟು ನಿತ್ಯ ಅಲ್ಲಿ ಸಾವಿರಾರು ವಾಹನಗಳು ಓಡಾಡೋದ್ರಿಂದಾಗಿ ಒಂದಿಷ್ಟು ಹೈರಾಣಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದಾದ ಬಳಿಕ 1 ಗಂಟೆ ನಂತರ ಏನೈತಿ, ಅಲ್ಲಿರ್ತಕ್ಕಂಥ ವಾಹನ ದಟ್ಟಣೆ ಇರೋದ್ರಿಂದಾಗಿ ಸಾವಿರಾರು ಬಸ್ಗಳನ್ನಾಗಿರ್ಬೋದು, ಇತರ ವಾಹನಗಳನ್ನ ಬೇರೆ ಎಡೆಗೆ ಹೋಗುವಂತ ನಿಟ್ಟಿನಲ್ಲಿ ಒಂದು ವ್ಯವಸ್ಥೆಯನ್ನ ಮಾಡಿದ್ರು. ಅದಾದ ಬಳಿಕ ಕ್ಲಿಯರ್ ಮಾಡುವಂತ ಕೆಲಸವನ್ನ ಅಲ್ಲಿಯ ಬೀಳ್ಗಿ ಪೊಲೀಸರು ಕೂಡ ಮಾಡ್ತಾರೆ. ಅಂದ್ರೆ ನಿತ್ಯ ಇಕ್ಕಟ್ಟಿನ ಪ್ರದೇಶ ಇರೋದ್ರಿಂದಾಗಿ ಅಲ್ಲಿ 1 ಕಿಲೋಮೀಟರ್ ವರೆಗೆ ಏನು ಸೇತುವೆ ಇದೆ, ಆ ಸೇತುವೆ ಮೇಲೆ ಅಪಘಾತ ಆಗಿರೋದ್ರಿಂದಾಗಿ ಒಂದಿಷ್ಟು 1 ಅವರ್ ಟೈಮ್ ನಂತರ ಅಲ್ಲಿ ಟ್ರಾಫಿಕ್ ಕ್ಲಿಯರ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ನಿತ್ಯ ಸಾವಿರಾರು ವಾಹನಗಳ ದಟ್ಟಣೆ ಇರೋದ್ರಿಂದಾಗಿ ಒಂದ್ ಕಡೆ ಮಳೆ ಅವಾಂತರ ದಿನದಿಂದ ದಿನಕ್ಕೆ ಹೆಚ್ಚಾಗಿರೋದ್ರಿಂದಾಗಿ ಮಳೆಯಿಂದ ಆಗಿರ್ಬೋದು ಮತ್ತು ಅಲ್ಲಿ ನಿತ್ಯ ಸಾವಿರಾರು ವಾಹನಗಳ ದಟ್ಟಣೆ ಇರೋದ್ರಿಂದಾಗಿ ಅಲ್ಲಿ ಮಳೆಯಿಂದ ಒಂದಿಷ್ಟು ಕೊಂಚು ಲೇಟ್ ಆಗಿ ಅಲ್ಲಿ ಸ್ಥಳಾಂತರ ಮಾಡ್ಲಿಕ್ಕೆ ಕೂಡ ಮುಂದಾದ್ರು ಪೊಲೀಸರು ಅಂತಾನೆ ಹೇಳ್ಬೇಕಾಗತ್ತೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಗುರು ಡೀಟೇಲ್ಸ್ಗೆ. ಸಣ್ಣ ಹೊಂಟಾವ ಈಗ ಕಡೆ ಮುಂದೊಂದು 3-4 ಕಿಲೋಮೀಟರ್, ಹಿಂದೊಂದು 4-5 ಕಿಲೋಮೀಟರ್. ಗದ್ದನಕೆರೆ ದಾಟಿ ಹೋಗೈತಿ, ಒಂದು 5-6 ಕಿಲೋಮೀಟರ್ ಹೋಗೈತಿ ನೋಡಿ. ಮುಂದೊಂದು 5-6 ಕಿಲೋಮೀಟರ್.
ಲಾರಿ ಡಿವೈಡರ್ ಇರ್ಲಿ ಈಗ ಎಬ್ಸಾಗತ್ತೆ. ಒಂದು ರೋಡ್ ಜಾಮ್ ಏನಾಗೇ ಇಲ್ಲ ಬಸ್ ಡಿಕ್ಕಿ ಆಗ್ಬಿಟ್ಟಿದೆ. ಸ್ಥಳದಲ್ಲೇ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಕಂಪ್ಲಿಯ ಯಲ್ಲಮ್ಮ ಕ್ಯಾಂಪ್ ಬಳಿ ನಡೆದಿರುವಂತ ಘಟನೆ ಇದು. ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನ ಯಲ್ಲಮ್ಮ ಕ್ಯಾಂಪ್ ಬಳಿ ಈ ಅಪಘಾತ ಸಂಭವಿಸಿದೆ. ಬೈಕ್ಗೆ ಕೆಎಸ್ಆರ್ಟಿಸಿ ಬಸ್ ಬಂದು ಡಿಕ್ಕಿ ಹೊಡೆದಿದೆ. ಹೀಗಾಗಿ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಕಂಪ್ಲಿಯ ಯಲ್ಲಮ್ಮ ಕ್ಯಾಂಪ್ ಬಳಿ ಈ ಅಪಘಾತ ಸಂಭವಿಸಿರುವುದು. ಅಪಘಾತದಲ್ಲಿ ಬೈಕ್ ಸವಾರ ಸೋಮಪ್ಪ ಸಾವನ್ನಪ್ಪಿರುವುದು. ಮತ್ತೊಬ್ಬ ಗಾಯಾಳು ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದಾರೆ. ನೋಡಿ, ಆ ಅಪಘಾತದ ದೃಶ್ಯ ಗಮನಿಸ್ತಾ ಇದ್ದೀರಾ. ಬೈಕ್ಗೆ ಬಸ್ ಬಂದು ಡಿಕ್ಕಿ ಆಗಿರೋದು. ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ ಕೆಕೆಆರ್ಟಿಸಿ ಬಸ್ ಬಂದು ಡಿಕ್ಕಿ ಹೊಡೆದಿರೋದ್ರಿಂದ ಈ ರೀತಿಯಾಗಿ ಅಪಘಾತ ಸಂಭವಿಸಿದೆ. ಪಾಪ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಜೊತೆಗೆ ಇನ್ನೊಬ್ಬ ಗಾಯಾಳುವಿನ ಈಗಾಗಲೇ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಪಾಪ ಬೈಕ್ ಸವಾರನದ್ದು ಏನೂ ತಪ್ಪಿಲ್ಲ, ಆತ ಸಾವನ್ನಪ್ಪಿರೋದು. ಕೆಎಸ್ಆರ್ಟಿಸಿ ಆಗಲಿ ಕೆಕೆಆರ್ಟಿಸಿ ಆಗಲಿ ಈ ಸರ್ಕಾರಿ ಬಸ್ಗಳು ಒಂದು ಸ್ವಲ್ಪ ಕಾಂಪಿಟೇಷನ್ ಮೇಲೆ ಬಸ್ ಓಡಿಸೋದನ್ನ ನಿಲ್ಲಿಸಬೇಕಿದೆ. ಯಾಕೆಂದರೆ ಈಗ ಮಳೆ ಅವಾಂತರಗಳು ಬೇರೆ ಹೆಚ್ಚು, ರಸ್ತೆಗಳು ಸರಿ ಇರೋದಿಲ್ಲ, ಅಲ್ಲಲ್ಲಿ ನೀರು ನಿಂತಿರುತ್ತೆ. ಮತ್ತು ಬೈಕ್ಗಳಾದರೂ ಅಷ್ಟೇ ಸ್ಕಿಡ್ ಆಗೋದು ಜಾಸ್ತಿ ಈ ರೀತಿ ಮಳೆ ಬಂದಂಥ ಸಂದರ್ಭದಲ್ಲಿ. ಹಾಗಾಗಿ ವಾಹನ ಸವಾರರು ಎಚ್ಚರಿಕೆಯನ್ನು ವಹಿಸಬೇಕಿದೆ. ಬಟ್ ಇಲ್ಲಿ ನೋಡಿ, ಬೈಕ್ಗೆ ಹೋಗಿ ಕೆಕೆಆರ್ಟಿಸಿ ಬಸ್ ಡಿಕ್ಕಿ ಆಗಿರೋದು. ಇದರಿಂದಾಗಿ ಪಾಪ ಬೈಕ್ ಸವಾರ ಸಾವನ್ನಪ್ಪಿದ್ದಾರೆ. ಸೋಮಪ್ಪ ಅವರ ಕುಟುಂಬಸ್ಥರು, ಊರಿನವರೆಲ್ಲರೂ ಕೂಡ ಅಲ್ಲಿ ಆಸ್ಪತ್ರೆ ಬಳಿ ಜಮಾಯಿಸಿದ್ದಾರೆ. ಓರ್ವನಿಗೆ ಚಿಕಿತ್ಸೆ ಮುಂದುವರೆದಿದೆ. ಬಟ್ ಮತ್ತೋರ್ವ ಅಂದರೆ ಸೋಮಪ್ಪ ಏನಿದ್ದಾರೆ ಅವ್ರು ಸಾವನ್ನಪ್ಪಿದ್ದಾರೆ. ಹಾಗಾಗಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಆಸ್ಪತ್ರೆಯಲ್ಲಿ ನೀವು ಕೇಳಿಸ್ಕೊತಾ ಇದ್ದೀರಾ ಅದನ್ನು, ಯಾವ ರೀತಿಯಾಗಿ ಎಷ್ಟು ಜೋರಾಗಿ ಅಳ್ತಾ ಇದ್ದಾರೆ ಅಂತ. ಪಾಪ ಅಪಘಾತದಲ್ಲಿ ಅಮಾಯಕ ವ್ಯಕ್ತಿ ಸಾವನ್ನಪ್ಪಿರೋದು. ಹಾಗಾಗಿ ಬೇರೆಯವ್ರ ಜೀವದ ಜೊತೆಗೆ ಆಟ ಆಡೋದಕ್ಕೆ ಹೋಗಬೇಡಿ.